ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಶ್ರೇಷ್ಠವಾದ ಹಬ್ಬದ ಮಾಹಿತಿಯನ್ನ ತಿಳಿಯೋಣ. ನಾಗರ ಪಂಚಮಿ ಎಂಬುದು ಹಿಂದೂ ಕ್ಯಾಲೆಂಡರ್ ತಿಂಗಳ ಶ್ರಾವಣದಲ್ಲಿ ಶುಕ್ಲ ಪಕ್ಷ ಪಂಚಮಿಯಂದು ಆಚರಿಸಲಾಗುವ ಪವಿತ್ರ ಹಿಂದೂ ಹಬ್ಬವಾಗಿದೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ನಾಗರ ಪಂಚಮಿ ಜುಲೈ ಅಥವಾ ಆಗಸ್ಟ್ನಲ್ಲಿ ಮಾತ್ರ ಬರುತ್ತದೆ. ಹಿಲಿಯನ್ ತೀಜ್ ನಂತರ 2 ದಿನಗಳ ನಂತರ ಇದನ್ನು ಆಚರಿಸುತ್ತಾರೆ. ಮಹಿಳೆಯರು ಮತ್ತು ಸಹೋದರರು ಹಾಗೂ ಕುಟುಂಬಗಳ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅವರು ದೇವಾಲಯಗಳಲ್ಲಿ ನಾಗದೇವತೆಯನ್ನು ಪೂಜಿಸಿ ಮತ್ತು ಕೆಲವೊಮ್ಮೆ ಹಾವಿನ ಹೊಂಡಗಳಿಗೆ ಭೇಟಿ ನೀಡಿ ಅವುಗಳಿಗೆ ಹಾಲನ್ನು ಅರ್ಪಿಸುತ್ತಾರೆ. ನಾಗರ ಪಂಚಮಿ ಹಬ್ಬವೆಂದರೇನು ನೋಡೋಣ. ನಾಗ ಎಂಬ ಪದದ ಅರ್ಥವು ಸರ್ಪ, ಹಾವು ಅಥವಾ ನಾಗ. ಪಂಚಮಿ ಎಂದರೆ ಬೆಳೆಯುತ್ತಿರುವ ಚಂದಿರ ಎಂದು ಅರ್ಥ, ಅಥವಾ ಕ್ಷೀಣಿಸುತ್ತಿರುವ ಚಂದಿರ. ಇದರ 5ನೆಯ ದಿನ. ಇದರಲ್ಲಿ ಪ್ರತಿ ಹಂತವು 15 ದಿನಗಳವರೆಗೆ ಇರುತ್ತದೆ. ಹಿಂದೂಗಳು ಹಾವುಗಳನ್ನು ನಿರ್ದಿಷ್ಟವಾಗಿ ಪೂಜಿಸುವ ವಿಶೇಷ ದಿನವಾಗಿದೆ. ಪ್ರಕೃತಿ ಮತ್ತು ಪ್ರಾಣಿಗಳನ್ನು ಪೂಜಿಸುವುದು ಹಿಂದೂ ತತ್ವಶಾಸ್ತ್ರದ ಶಾಶ್ವತ ಭಾಗವಾಗಿದೆ. ಹಿಂದೂ ದೇವತೆಗಳನ್ನು ಹೆಚ್ಚಾಗಿ ಪ್ರಾಣಿಯೊಂದಿಗೆ ವಾಹನ ಅಥವಾ ವಾಹನವಾಗಿ ಸಂಬಂಧಿಸಲಾಗುತ್ತದೆ ಮತ್ತು ಈ ವಾಹನಗಳನ್ನು ಹಿಂದೂಗಳು ಗೌರವಿಸುತ್ತಾರೆ ಮತ್ತು ಪೂಜಿಸುತ್ತಾರೆ. ನಾಗರ ಪಂಚಮಿಯು ಇಂದಿನ ವರ್ಷ ಸೋಮವಾರ ಆಗಸ್ಟ್ 17, 2026ರಲ್ಲಿ ಬಂದಿದೆ. ಪೂಜೆಯ ಮುಹೂರ್ತವು 6:21ರಿಂದ ಬೆಳಗ್ಗೆ 8:53ರವರೆಗೆ. ಅವಧಿ 2 ಗಂಟೆ 33 ನಿಮಿಷಗಳು ಮಾತ್ರ. ಪಂಚಮ ತಿಥಿ ಆರಂಭವಾಗುವುದು ಆಗಸ್ಟ್ 16ರ ಸಂಜೆ 4:52ಕ್ಕೆ. ಪಂಚಮಿ ತಿಥಿ ಕೊನೆಗೊಳ್ಳುವುದು ಆಗಸ್ಟ್ 17ರ ಸಂಜೆ 5ಕ್ಕೆ. ನಾಗರ ಪಂಚಮಿಯ ಹಿಂದೂಗಳು ಅತ್ಯಂತ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸುವ ಅತ್ಯಂತ ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನದಂದು ನಾಗದೇವನನ್ನು ಪೂಜಿಸಲಾಗುತ್ತದೆ. ಭಕ್ತರು ನಾಗದೇವನ ದೈವಿಕ ವಿಗ್ರಹಕ್ಕೆ ಪವಿತ್ರ ಸ್ನಾನ ಮಾಡುವ ಸಾಂಪ್ರದಾಯಿಕ ಆಚರಣೆಯನ್ನು ಮಾಡುತ್ತಾರೆ. ಈ ಶುಭ ದಿನದಂದು ದೇಶದ ಅನೇಕ ಸ್ಥಳಗಳಲ್ಲಿ ಹಾವಾಡಿಗರು ಬಿದಿರಿನ ಬುಟ್ಟಿಗಳಲ್ಲಿ ಜೀವಂತ ಹಾವುಗಳನ್ನು ಹಿಡಿದುಕೊಂಡು ಹಾವಾಡಿಗರನ್ನು ವೀಕ್ಷಿಸಬಹುದು. ಈ ಹಾವಾಡಿಗರು ಬೀನ್ ಎಂಬ ವಾದ್ಯವನ್ನು ನುಡಿಸುವ ಮೂಲಕ ಹಾವಿನ ನೃತ್ಯ ಮಾಡಿಸುತ್ತಾರೆ. ಅನೇಕ ಜನರು ಹಾವಾಡಿಗನ ಸುತ್ತಲೂ ಒಟ್ಟುಗೂಡಿ ಮತ್ತು ಹಾವಿಗೆ ಹಾಲನ್ನು ಅರ್ಪಿಸಿ ಪೂಜಿಸುತ್ತಾರೆ. ಭಕ್ತರು ಅಷ್ಟನಾಗ ದೇವತೆಗಳ ನಾಗ ಪೂಜೆಯನ್ನ ಮಾಡುತ್ತಾರೆ. ಅಷ್ಟನಾಗ ಎಂದರೆ 8 ಹಾವುಗಳು. ಅಷ್ಟ ಅಂದರೆ 8, ನಾಗ ಹಾವುಗಳು. ಪೂಜಿಸಲು ಪಠಿಸುವ ಒಂದು ಸಣ್ಣ ಪ್ರಾರ್ಥನೆ ಅಥವಾ ಮಂತ್ರವನ್ನು ನೀಡಲಾಗಿದೆ, ಕೇಳಿ ಸ್ನೇಹಿತರೆ. ತಕ್ಷಶ್ಚೈವ ಕಲಿಯೋ ಮಣಿಭದ್ರಕಃ ಐರಾವತೋ ಧೃತರಾಷ್ಟ್ರೋ ಕಾರ್ಕೋಟಕ ಧನಂಜಯಃ ಏತೇ ಭಯಂ ಪ್ರಯಶ್ಚನತಿ ಪ್ರಾಣಜೀವಿನಾಂ. ಇದರ ಅರ್ಥ, ಈ ಲೋಕದಲ್ಲಿ, ಆಕಾಶದಲ್ಲಿ, ಸ್ವರ್ಗದಲ್ಲಿ, ಸೂರ್ಯ ಕಿರಣಗಳಲ್ಲಿ, ಸರೋವರಗಳಲ್ಲಿ, ಬಾವಿಗಳಲ್ಲಿ, ಕೊಳಗಳಲ್ಲಿ ವಾಸಿಸುವ ಎಲ್ಲ ಹಾವುಗಳು ನಮ್ಮನ್ನು ಆಶೀರ್ವದಿಸುತ್ತವೆ. ನಾವೆಲ್ಲರೂ ನಿನಗೆ ನಮಸ್ಕರಿಸುತ್ತೇವೆ ಎಂದು. ಇನ್ನು ನಾಗರ ಪಂಚಮಿಯ ಹಬ್ಬದ ಬಗ್ಗೆ ಮಾಹಿತಿ ತಿಳಿಯಲೇಬೇಕಲ್ಲವೇ? ನಾಗ ಪಂಚಮಿಯು ಭಾರತದಾದ್ಯಂತ ಹಿಂದೂಗಳು ಆಚರಿಸುವ ಸಾಂಪ್ರದಾಯಿಕ ಸರ್ಪ ಪೂಜೆಯಾಗಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕೆಲವು ದಿನಗಳನ್ನು ಸರ್ಪ ದೇವರುಗಳನ್ನು ಪೂಜಿಸಲು ಮತ್ತು ವಿಶೇಷವಾಗಿ ಪಂಚಮಿ ತಿಥಿಯ ಸಮಯದಲ್ಲಿ ಪಂಚಮಿಯನ್ನು ಪೂಜಿಸಲು ಮಹತ್ವವಾಗಿ ಪರಿಗಣಿಸಲಾಗುತ್ತದೆ. ಶ್ರಾವಣ ಮಾಸ ಸರ್ಪ ದೇವತೆಗಳನ್ನು ಪೂಜಿಸಲು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ನಾಗರ ಪಂಚಮಿಯು ಆ ಮಹತ್ವದ ದಿನಗಳಲ್ಲಿ ಒಂದು ಮತ್ತು ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದೇ ಆಚರಿಸುತ್ತಾರೆ. ಹಾವುಗಳಿಗೆ ಅರ್ಪಿಸುವ ಯಾವುದೇ ಪೂಜೆಯು ಸರ್ಪ ದೇವರುಗಳನ್ನು ತಲುಪುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಜನರು ಈ ದಿನದಂದು ಜೀವಂತ ಹಾವುಗಳನ್ನು, ವಿಶೇಷವಾಗಿ ನಾಗರ ಹಾವುಗಳನ್ನು, ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಸರ್ಪ ದೇವರುಗಳ ಪ್ರತಿನಿಧಿಯಾಗಿ ಪೂಜಿಸುತ್ತಾರೆ. ಹಲವಾರು ಸರ್ಪ ದೇವರುಗಳಿದ್ದರೂ ನಾಗಪಂಚಮಿ ಪೂಜೆಯ ಸಮಯದಲ್ಲಿ 12 ಜನರನ್ನು ಮಾತ್ರ ಬಹಳ ಸ್ತಬ್ಧವಾಗಿ ಪೂಜಿಸಲಾಗುತ್ತದೆ. ಅನಂತ, ವಾಸುಕಿ, ಶೇಷ, ಪದ್ಮ, ಕಂಬಳ, ಕರ್ಕೋಟಕ, ಅಶ್ವಾತಾರ, ಧೃತರಾಷ್ಟ್ರ, ಶಂಖಪಾಲ, ಕಲಿಯ, ತಕ್ಷಕ ಮತ್ತು ಪಿಂಗಳ.
ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯೆಂದು ಆಚರಿಸುತ್ತಾರೆ. ಇದು ಜುಲೈ ಅಥವಾ ಆಗಸ್ಟ್ನಲ್ಲಿ ಬರುತ್ತದೆ. ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯಲ್ಲಿರುವ ನಾಗೋಬಾ ದೇವಸ್ಥಾನವು ನಾಗರ ಪಂಚಮಿ ಉತ್ಸವವನ್ನು ನಡೆಸಲು ಹೆಸರುವಾಸಿಯಾಗಿದೆ. ಈ ಹಬ್ಬದ ಮೂಲಕ ಭಕ್ತರು, ವಿಶೇಷವಾಗಿ ಮಹಿಳೆಯರು, ನಾಗದೇವನ ಆಶೀರ್ವಾದವನ್ನ ಪಡೆಯುತ್ತಾರೆ. ಜನರು ಅವನ ಕ್ಷೇಮೆಯನ್ನು ಕೇಳುತ್ತಾರೆ ಮತ್ತು ತಮ್ಮ ಕುಟುಂಬಗಳಿಗೆ ಸಂತೋಷ ಮತ್ತು ಸಫಲತೆಯನ್ನು ಪಡೆಯಲು ಪ್ರಾರ್ಥಿಸುತ್ತಾರೆ. ನಾಗರ ಪಂಚಮಿಯನ್ನು ನಾಗ ಚತುರ್ಥಿ ಮತ್ತು ನಾಗಿಲ್ ಚತುರ್ಥಿ ಎಂದು ಸಹ ಕರೆಯುತ್ತಾರೆ. ದೇಶದ ವಿವಿಧ ಭಾಗಗಳಲ್ಲಿ ಈ ಸಂದರ್ಭಕ್ಕೆ ವಿಭಿನ್ನವಾದ ಹೆಸರುಗಳಿವೆ. ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ, ಆದರೆ ಅಮಾವಾಸ್ಯಂತ ಕ್ಯಾಲೆಂಡರ್ ಅನ್ನು ಅನುಸರಿಸುವ ಪಶ್ಚಿಮ ಮತ್ತು ದಕ್ಷಿಣ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡುಗಳಲ್ಲಿಯೂ ಸಹ ಇದನ್ನು ಅದೇ ದಿನದಂದು ಆಚರಿಸುತ್ತಾರೆ. ಇನ್ನು ಪೂಜಾ ವಿಧಿಯನ್ನು ತಿಳಿಯಲೇಬೇಕು. ಇದು ಬಹಳ ಮುಖ್ಯವಾದದ್ದು. ಹೆಚ್ಚಾಗಿ ಜನರು ಪೂಜೆ ಮಾಡಲು ದೇವಸ್ಥಾನಕ್ಕೆ ಹೋಗುತ್ತಾರೆ, ಆದರೆ ಇಲ್ಲಿ ಮನೆಯಲ್ಲಿ ನಾಗರ ಪಂಚಮಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ ಬೇಗನೆ ಎದ್ದು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಅಕ್ಕಿ, ವರ್ಮಿಸಲ್ಲಿ ಮಿಶ್ರಣ ಮತ್ತು ತಾಜಾ ಆಹಾರವನ್ನು ತಯಾರಿಸಿ. ದೇಶದ ಕೆಲವು ಭಾಗಗಳಲ್ಲಿ ಜನರು ನಾಗರ ಪಂಚಮಿಯ ಒಂದು ದಿನ ಮೊದಲು ಆಹಾರವನ್ನು ತಯಾರಿಸುತ್ತಾರೆ ಮತ್ತು ನಂತರ ನಾಗಪಂಚಮಿಯ ದಿನದಂದು ಈ ಹಳೆಯ ಆಹಾರವನ್ನು ಸೇವಿಸುತ್ತಾರೆ. ನೀವು ಉಪವಾಸ ಮಾಡುತ್ತಿದ್ದರೆ ಚತುರ್ಥಿಯ ದಿನದಂದು ಒಮ್ಮೆ ಆಹಾರವನ್ನು ಸೇವಿಸಿ ಮತ್ತು ಇಡೀ ದಿನ ಪಂಚಮಿಯೆಂದು ಉಪವಾಸ ಮಾಡಿ ನಂತರ ಸಂಜೆ ಆಹಾರವನ್ನು ಸೇವಿಸಬಹುದು. ಕೆಲವು ಸ್ಥಳಗಳಲ್ಲಿ ಜನರು ನಾಗದೇವತೆಯನ್ನು ಸ್ವಾಗತಿಸುವ ಸಂಕೇತವಾಗಿ ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ 5 ಮುಖದ ಹಾವುಗಳನ್ನು ಚಿತ್ರಿಸಲು ಚಿನ್ನ, ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಕುಂಚಗಳನ್ನು ಬಳಸುತ್ತಾರೆ. ಅರಿಶಿನ, ಶ್ರೀಗಂಧ ಮತ್ತು ಹಸುವಿನ ಸಗಣಿಯನ್ನು ಸಹ ಬಳಸಲಾಗುತ್ತದೆ. ನಂತರ ಜನರು ಮೇಲೆ ಹೇಳಿದಂತೆ ಈ ವಿಗ್ರಹಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಸಂಪ್ರದಾಯದ ಪ್ರಕಾರ ಜನರು ಪ್ರದೇಶದ್ವಾರದ ಎರಡೂ ಬದಿಗಳಲ್ಲಿ ಕೆಂಪು ಚಂದನ ಮತ್ತು ಅರಿಶಿಣದಿಂದ ಸರ್ಪದೇವರ ಚಿತ್ರಗಳನ್ನು ಬಿಡಿಸಿರುತ್ತಾರೆ. ಬೆಳ್ಳಿಯ ಬಟ್ಟಲಿನಲ್ಲಿ ತಾಜಾ ಕಮಲದ ಹೂವನ್ನು ಇಟ್ಟು ಮತ್ತು ಆ ಬಟ್ಟಲಿನ ಮುಂದೆ 5 ಅಥವಾ 8 ಎಳೆಗಳ ಹಾವುಗಳನ್ನು ಹೋಲುವ ಹಬ್ಬದ ಬಣ್ಣಗಳು ಮತ್ತು ಮಾದರಿಗಳನ್ನು ಒಳಗೊಂಡಿರುವ ರಂಗೋಲಿಯನ್ನು ಮಣ್ಣಿನ, ಬೆಳ್ಳಿ ಅಥವಾ ಚಿನ್ನದಿಂದ ಮಾಡಿದ ಕುಂಚದಿಂದ ನೆಲದ ಮೇಲೆ ಬಿಡಿಸಲಾಗುತ್ತದೆ. ನಂತರ ಭಕ್ತರು ಪ್ರಾರ್ಥನೆಯನ್ನ ಸಲ್ಲಿಸಿ ಅನಂತದಿ ನಾಗದೇವತಾಭ್ಯೋ ನಮಃ ಎಂದು ಜಪಿಸುವ ಮೂಲಕ ರಂಗೋಲಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಭಕ್ತರು ಜಪ ಮಾಡಿದ ನಂತರ ಗೋಡೆಯ ಮೇಲೆ ಬಿಡಿಸಿದ ನಾಗದೇವರ ಪ್ರತಿಮೆಗೆ ಬಿಸಿ ಮಾಡಿದ ಹಾಲು, ಮೊಸರು, ದೂರ್ವ, ಕುಶ, ಸುಗಂಧ ದ್ರವ್ಯಗಳು, ಅಕ್ಷತೆ, ಹೂವುಗಳು, ನೀರು, ಪವಿತ್ರವಾದ ದಾರ ಮತ್ತು ಅಕ್ಕಿಯನ್ನು ಹಚ್ಚಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಪೂಜೆ ಮುಗಿದ ನಂತರ ಸ್ಪಷ್ಟಪಡಿಸಿದ ಬೆಣ್ಣೆ, ಬೆಲ್ಲ ಮತ್ತು ಸಿಹಿ ತಿಂಡಿಗಳನ್ನು ನಾಗದೇವರ ಪ್ರತಿಮೆಗೆ ನೈವೇದ್ಯವಾಗಿ ಭೋಗ್ಯವಾಗಿ ಅರ್ಪಿಸಲಾಗುತ್ತದೆ. ನಾಗದೇವತೆಗೆ ಪ್ರಾರ್ಥನೆಯನ್ನ ಸಲ್ಲಿಸುವಾಗ ಯಾವಾಗಲೂ ಹೂವುಗಳು ಮತ್ತು ಶ್ರೀಗಂಧವನ್ನ ಮಾತ್ರ ಬಳಸಬೇಕು, ಏಕೆಂದರೆ ಒಳ್ಳೆಯ ಸುವಾಸನೆಯು ನಾಗದೇವತೆಯನ್ನು ಸಮಾಧಾನಪಡಿಸುತ್ತದೆ. ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ನಾಗದೇವನನ್ನು ಪೂಜಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆಯಬೇಕು, ಅಲ್ಲದೆ ಸರ್ಪದೇವರ ಮೂರ್ತಿಯನ್ನು ಪ್ರಾರ್ಥಿಸಬೇಕು. ಅನಂತ, ವಾಸುಕಿ, ಶೇಷ, ಪದ್ಮ, ಕಂಬಳ, ಕಾರ್ಕೋಟಕ, ಅಶ್ವತ್ಥರ, ಧೃತರಾಷ್ಟ್ರ, ಶಂಖಪಾಲ, ಕಾಳಿಯ, ತಕ್ಷಕ ಮತ್ತು ಪಿಂಗಳ ಎಂಬ 12 ದೈವಿಕ ನಾಗದೇವತೆಗಳ ಮೇಲೆ ಸ್ಮರಿಸುವುದು ಮತ್ತು ಜಪಿಸುವುದು ಮುಖ್ಯವಾಗಿದೆ. ಓಂ ಕುರುಕುಲೈ ಹುಂ ಪಟ್ ಸ್ವಾಹ, ಓಂ ಕುರುಕುಲೈ ಹುಂ ಪಟ್ ಸ್ವಾಹ ಎಂದು ಪಠಿಸುವುದು ಹಾವಿನ ವಿಷದಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ. ನಾಗರ ಪಂಚಮಿಯ ದಿನದಂದು ನಡೆಸುವ ನಾಗಪಂಚಮಿ ಪೂಜೆಯು ಅತ್ಯಂತ ಮಂಗಳಕರ ಮತ್ತು ಫಲಪ್ರದವಾಗಿದೆ. ವೇದಗಳು ನಾಗಗಳನ್ನು ಬಹಳ ಮಹತ್ವದ್ದಾಗಿ ಮತ್ತು ದೈವಿಕವೆಂದು ಪರಿಗಣಿಸುತ್ತಾರೆ. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರೊಂದಿಗೆ ಸಂಬಂಧ ಹೊಂದಿರುವ ಹಾವುಗಳು ಮತ್ತು ಸರ್ಪಗಳಿಗೆ ಪ್ರಾರ್ಥನೆ ಸಲ್ಲಿಸಲು ನಾಗರ ಪಂಚಮಿ ಹಬ್ಬವನ್ನ ಆಚರಿಸುತ್ತಾರೆ. ಭಗವಾನ್ ವಿಷ್ಣು ಸ್ವತಃ 1000 ಹೆಡೆಯ ಸರ್ಪವಾದ ಅನಂತಶೇಷನ ಮೇಲೆ ವಿಶ್ರಾಂತಿಯನ್ನ ಪಡೆಯುತ್ತಾನೆ. ಭಗವಾನ್ ಶಿವನು ವಾಸುಕಿ ಎಂಬ ಸರ್ಪವನ್ನು ಯಾವಾಗಲೂ ತನ್ನ ಕುತ್ತಿಗೆಯಲ್ಲಿ ಇಟ್ಟುಕೊಳ್ಳುತ್ತಾನೆ.
9 ನಾಗದೇವತೆಗಳ ಹೆಸರುಗಳನ್ನು ಪಠಿಸುವುದರಿಂದ ಪ್ರತಿದಿನ ಬೆಳಗ್ಗೆ ಪ್ರಾರ್ಥಿಸಿದರೆ ಎಲ್ಲ ದುಷ್ಟ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಜೀವನದಲ್ಲಿ ವಿಜಯಶಾಲಿಯಾಗಲು ಸಹಾಯ ಮಾಡುತ್ತದೆ. ಆರೋಗ್ಯ, ಸಂಪತ್ತು, ಯಶಸ್ಸು ಮತ್ತು ಸಮೃದ್ಧಿ ದೊರೆಯುತ್ತದೆ. ಶಾಂತಿ, ರಕ್ಷಣೆ ಮತ್ತು ಆರೋಗ್ಯ, ಕಾಲಸರ್ಪ ದೋಷ ಮತ್ತು ವಾಸ್ತು ದೋಷದಂತಹ ದೋಷಗಳನ್ನು ತೆಗೆದುಹಾಕುತ್ತದೆ. ನಾಗದೇವತೆಯ ಆಶೀರ್ವಾದವು ಲಭಿಸುತ್ತದೆ. ವ್ರತ ವಿಧಿವಿಧಾನ ಮತ್ತು ಉಪವಾಸದ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ನಾಗರ ಪಂಚಮಿಯ ದಿನದಂದು ಅನೇಕ ಜನರು ಸರ್ಪದೇವರು ಅಥವಾ ನಾಗದೇವತೆಯನ್ನ ಮೆಚ್ಚಿಸಲು ಉಪವಾಸ ಮಾಡುತ್ತಾರೆ. ವಿವಾಹಿತ ಯುವತಿಯರು ತಮ್ಮ ವಿವಾಹ ಪೂರ್ವ ಮನೆಗಳಿಗೆ ಭೇಟಿ ನೀಡಿದರೆ, ಅವಿವಾಹಿತ ಹುಡುಗಿಯರು ಒಳ್ಳೆಯ ಮತ್ತು ತೃಪ್ತಿಕರ ಗಂಡನನ್ನು ಹುಡುಕಲು ಉಪವಾಸವನ್ನ ಮಾಡುತ್ತಾರೆ. ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗಿ ಸೂರ್ಯಾಸ್ತದವರೆಗೆ ಮುಂದುವರಿಯುತ್ತದೆ. ಅದರ ನಂತರ ಸರ್ಪದೇವರಿಗೆ ಪಾಯಸವನ್ನ ಅರ್ಪಿಸಿ ಉಪವಾಸವನ್ನ ಮುರಿಯುತ್ತಾರೆ. ಈ ದಿನ ಹುರಿದ ಮತ್ತು ಉಪ್ಪು ಸಹಿತ ಆಹಾರವನ್ನ ಸೇವಿಸುವುದಿಲ್ಲ. ಕೆಲವರು ಹಿಂದಿನ ದಿನದಿಂದಲೇ ಉಪವಾಸವನ್ನ ಆರಂಭಿಸಿರುತ್ತಾರೆ. ಹಾಲಿನ ಮಹತ್ವ ಅಂತೂ ತಿಳಿಯಲೇಬೇಕು. ಹಾವುಗಳಿಗೆ ಹಾಲುಣಿಸುವ ಬಗ್ಗೆ ಒಂದು ನಿರ್ಣಾಯಕ ಕತೆ ಸಮುದ್ರ ಮಂಥನಕ್ಕೆ ಹಿಂದಿನದು. ದೇವತೆಗಳು ಮತ್ತು ಅಸುರರು ಅಮೃತವನ್ನು ಹುಡುಕುವ ಅನ್ವೇಷಣೆಯಲ್ಲಿ ಹಾಲಾಹಲ ಎಂಬ ಮಾರಕ ವಿಷವು ಸಾಗರದಿಂದ ಹೊರಹೊಮ್ಮಿತು. ಇದು ಇಡೀ ವಿಶ್ವವನ್ನೇ ಅಳಿಸಿ ಹಾಕುವ ಶಕ್ತಿಯನ್ನ ಹೊಂದಿತು. ಭಗವಾನ್ ಶಿವನು ವಿಶ್ವವನ್ನು ಉಳಿಸಲು ವಿಷವನ್ನು ಕುಡಿದನು. ಕುಡಿಯುವಾಗ ಕೆಲವು ಹನಿಗಳು ಭೂಮಿಯ ಮೇಲೆ ಬಿದ್ದವು. ಅವುಗಳನ್ನು ಅವನ ಹಾವುಗಳು ಸೇವಿಸಿದವು. ದೇವತೆಗಳು ವಿಷದ ಪರಿಣಾಮವನ್ನು ಶಾಂತಗೊಳಿಸಲು ಶಿವ ಮತ್ತು ಹಾವುಗಳ ಮೇಲೆ ಗಂಗಾಭಿಷೇಕವನ್ನ ಮಾಡಿದರು. ಆದ್ದರಿಂದ ನಾಗರ ಪಂಚಮಿಯು ಇಡೀ ಪೌರಾಣಿಕ ಪ್ರಕ್ರಿಯೆ ಎಂದು ಪ್ರಾತಿನಿಧ್ಯವಾಗಿದೆ. ನಾಗರ ಪಂಚಮಿಯ ಶುಭ ಸಂದರ್ಭಕ್ಕೆ ಸಂಬಂಧಿಸಿದಂತೆ ಅನೇಕ ದಂತಕಥೆಗಳು ಮತ್ತು ಕಥೆಗಳಿವೆ. ಅವುಗಳಲ್ಲಿ ಕೆಲವನ್ನು ನಾವು ತಿಳಿಯೋಣ. ಮಹಾಭಾರತದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಲಾದ ನಾಗರ ಪಂಚಮಿಯ ದಂತಕಥೆಗಳ ಪ್ರಕಾರ, ಒಮ್ಮೆ ಕುರು ವಂಶದ ಜನಮೇಜಯ ಎಂಬ ರಾಜನಿದ್ದನು. ಅವನು ತನ್ನ ತಂದೆಯ ಸಾವಿಗೆ ಸೇಡನ್ನು ತೀರಿಸಿಕೊಳ್ಳಲು ಹಾವುಗಳನ್ನು ಕೊಲ್ಲುವ ಆಚರಣೆಯನ್ನ ಮಾಡುತ್ತಿದ್ದನು. ಜನಮೇಜಯನ ತಂದೆ ರಾಜ ಪರೀಕ್ಷಿತನು ತಕ್ಷಕ ಎಂಬ ಸರ್ಪದ ಹಾವನ್ನು ಕಚ್ಚಿ ಕೊಲ್ಲಲ್ಪಟ್ಟವನು. ಜನಮೇಜಯನ ಜಗತ್ತಿನಲ್ಲಿರುವ ಎಲ್ಲ ಹಾವುಗಳನ್ನು ಕೊಲ್ಲಲು ವಿಶೇಷ ಯಜ್ಞವನ್ನು ಏರ್ಪಡಿಸಿದನು. ಅವನು ಅನೇಕ ಮಹಾನ್ ಋಷಿಗಳು, ವಿದ್ವಾಂಸರು ಮತ್ತು ಬ್ರಾಹ್ಮಣರನ್ನು ಆರಿಸಿ ಆ ಯಜ್ಞದಲ್ಲಿ ಅಗ್ನಿದೇವನನ್ನು ಆಹ್ವಾನಿಸಿದನು. ಬ್ರಾಹ್ಮಣರು, ಸಂತರು ಮತ್ತು ವಿದ್ವಾಂಸರು ಪ್ರಬಲವಾದ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದಾಗ ಯಜ್ಞವು ಆರಂಭವಾಯಿತು. ಅದು ಹಾವುಗಳನ್ನು ತಮ್ಮ ನೈಸರ್ಗಿಕ ಆವಾಸ ಸ್ಥಾನದಿಂದ ಹೊರಬಂದು ಯಜ್ಞದ ಉರಿಯುತ್ತಿರುವ ಪವಿತ್ರ ಜ್ವಾಲೆಯಲ್ಲಿ ಬೀಳುವಂತೆ ಮಾಡುವುದು. ಈ ಅಗ್ನಿ ಯಜ್ಞದಲ್ಲಿ ಬಹುತೇಕ ಎಲ್ಲ ಸರ್ಪಗಳು ಸುಟ್ಟು ಬೂದಿಯಾದಾಗ ಜನಮೇಜಯನ ತಂದೆಯಾದ ಪರೀಕ್ಷಿತ ರಾಜನನ್ನು ಕೊಂದ ತಕ್ಷಕನು ಇಂದ್ರದೇವನ ಭೂಗತ ಲೋಕದಲ್ಲಿ ಆಶ್ರಯ ಪಡೆದಿದ್ದಾನೆಂದು ಪಂಡಿತರು ಮತ್ತು ಸಂತರು ಅರಿತುಕೊಂಡರು. ಇದನ್ನು ತಿಳಿದ ನಂತರ ಋಷಿಗಳು ತಕ್ಷಕನನ್ನು ಹೊರತರಲು ತಮ್ಮ ಜಪಗಳ ತೀವ್ರತೆಯನ್ನು ಹೆಚ್ಚಿಸಿದರು. ಋಷಿಗಳು ಪಠಿಸುತ್ತಿದ್ದ ಮಂತ್ರಗಳಿಂದ ಉಂಟಾದ ಕಂಪನಗಳ ತೀವ್ರತೆಯನ್ನು ತಕ್ಷಕನಿಗೆ ಸಹಿಸಲೇ ಆಗಲಿಲ್ಲ. ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ತಕ್ಷಕನು ಇಂದ್ರನ ಹಾಸಿಗೆಯ 4 ಕಾಲುಗಳ ಮೇಲೆ ಸುರುಳಿಯಾಗಿ ಸುತ್ತಿಕೊಂಡನು. ತಕ್ಷಕನು ತನ್ನ ಹಾಸಿಗೆಯನ್ನು ಸುತ್ತಿಕೊಂಡಿದ್ದರಿಂದ ಇಂದ್ರನೂ ಸಹ ಯಜ್ಞದಲ್ಲಿ ಎಳೆಯಲ್ಪಡುತ್ತಿದ್ದನು. ಇದನ್ನು ನೋಡಿ ಎಲ್ಲಾ ದೇವತೆಗಳು ಚಿಂತಿತರಾಗಿ ಯಜ್ಞವನ್ನು ನಿಲ್ಲಿಸಲು ಮಾನಸಾದೇವಿಯ ಬಳಿಗೆ ಓಡಿ ಹೋದರು. ಅವರ ಮೊರೆಯನ್ನು ಕೇಳಿದ ನಂತರ ದೇವಿಯು ಯಜ್ಞವನ್ನು ನಿಲ್ಲಿಸಲು ತನ್ನ ಮಗನಾದ ಆಸ್ತಿಕನನ್ನು ಕಳುಹಿಸಿದಳು. ಆಸ್ತಿಕನು ಯಜ್ಞ ನಡೆಯುತ್ತಿದ್ದ ಸ್ಥಳವನ್ನು ತಲುಪಿದನು. ಅವನು ಜನಮೇಜಯನ ಬಳಿಗೆ ನಡೆದು ಯಜ್ಞವನ್ನು ನಿಲ್ಲಿಸುವಂತೆ ಬೇಡಿಕೊಂಡನು. ಜನಮೇಜಯನು ನಿರಾಕರಿಸಿದನು. ಆಗ ಆಸ್ತಿಕನು ಜನಮೇಜಯನಿಗೆ ದೈವಿಕ ವೈಜ್ಞಾನಿಕ ಜ್ಞಾನವನ್ನು ನೀಡಿ ಯಜ್ಞವನ್ನು ನಿಲ್ಲಿಸಲು ಹಲವು ಕಾರಣಗಳನ್ನು ನೀಡಿದನು. ಜನಮೇಜಯನು ಪ್ರಭಾವಿತನಾದನು ಮತ್ತು ಹೀಗೆ ಅವನು ಯಜ್ಞವನ್ನು ನಿಲ್ಲಿಸಿದನು ಮತ್ತು ಇಂದ್ರದೇವನು ತಕ್ಷಕ ಸರ್ಪದೊಂದಿಗೆ ಬದುಕುಳಿದನು. ಹೀಗೆ ಅನೇಕ ಹಾವುಗಳ ಜೀವ ಉಳಿಸಿದ ಕಾರಣ ಈ ದಿನದಂದು ನಾಗರ ಪಂಚಮಿಯನ್ನು ಆಚರಿಸುವ ಪದ್ಧತಿ ಜಾರಿಗೆ ಬಂದಿತು. ದೇವ ಇಂದ್ರನೂ ಸಹ ಮಾನಸಾ ದೇವಿಯನ್ನು ಭೇಟಿ ಮಾಡಿ ಅವಳಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದನು. ಇನ್ನೊಂದು ಕಥೆಯ ಪ್ರಕಾರ
ಒಂದು ಕಾಲದಲ್ಲಿ ಒಬ್ಬ ರೈತ ತನ್ನ ಹೆಂಡತಿ, 2 ಗಂಡು ಮಕ್ಕಳು ಮತ್ತು ಒಬ್ಬ ಮಗಳೊಂದಿಗೆ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಒಂದು ದಿನ ಹೊಲವನ್ನು ಉಳುಮೆ ಮಾಡುವಾಗ ಅವನ ಒಬ್ಬ ಮಗ ಆಕಸ್ಮಿಕವಾಗಿ 3 ಹಾವುಗಳನ್ನು ಕೊಂದನು. 3 ಹಾವುಗಳ ತಾಯಿ ಇದನ್ನು ನೋಡಿ ಸೇಡನ್ನು ತೀರಿಸಿಕೊಳ್ಳಲು ನಿರ್ಧರಿಸಿದಳು. ಅದೇ ರಾತ್ರಿ 3 ಹಾವುಗಳ ತಾಯಿ ರೈತನ ಮನೆಗೆ ನುಗ್ಗಿ ರೈತ, ಅವನ ಹೆಂಡತಿ ಮತ್ತು 2 ಗಂಡು ಮಕ್ಕಳನ್ನು ಕಚ್ಚಿದಳು. ಅವರೆಲ್ಲರೂ ಸತ್ತಿದ್ದರು. ಮರುದಿನ ರೈತನ ಏಕೈಕ ಮಗಳು ತನ್ನ ಹೆತ್ತವರು ಮತ್ತು ಸಹೋದರರು ಸತ್ತಿರುವುದನ್ನು ನೋಡಿ ಆಘಾತಕ್ಕೊಳಗಾದಳು. ಅವರ ಸಾವಿನ ಕಾರಣವನ್ನು ತಿಳಿದುಕೊಂಡು ದುಃಖದಿಂದ ಹಾವಿಗೆ ತಾಯಿಗೆ ಹಾಲನ್ನು ಅರ್ಪಿಸಿ ತನ್ನ ಕುಟುಂಬವನ್ನು ಕ್ಷಮಿಸುವಂತೆ ಮತ್ತು ಅವರ ಪರವಾಗಿ ಕ್ಷಮೆಯಾಚಿಸುವಂತೆ ಕೇಳಿಕೊಂಡಳು. ಹುಡುಗಿ ಪ್ರಾಮಾಣಿಕ ಹೃದಯದಿಂದ ಅಳುತ್ತಾಳೆ ಮತ್ತು ತನ್ನ ಹೆತ್ತವರು ಹಾಗೂ ಸಹೋದರರನ್ನು ಜೀವಂತಗೊಳಿಸುವಂತೆ ಹಾವನ್ನು ಬೇಡಿಕೊಂಡಳು. ಹುಡುಗಿಯ ಶುದ್ಧ ಭಕ್ತಿಯಿಂದ ಹಾವುಗಳ ತಾಯಿ ಸಮಾಧಾನಗೊಂಡಿತು. ಹಾವು ಕ್ಷಮೆಯನ್ನು ಸ್ವೀಕರಿಸಿ ಅವರನ್ನು ಕ್ಷಮಿಸಿ ತನ್ನ ಹೆತ್ತವರನ್ನು ಮತ್ತೆ ಜೀವಂತಗೊಳಿಸಿತು. ಹುಡುಗಿ ಉಪವಾಸ ಮಾಡಿ ನಾಗದೇವತೆಗೆ ಪ್ರಾರ್ಥನೆಯನ್ನ ಸಲ್ಲಿಸಿದಳು. ಇನ್ನೊಂದು ಮುಖ್ಯವಾದ ಕಥೆಯ ಪ್ರಕಾರ, ಒಂದು ಕಾಲದಲ್ಲಿ ಒಬ್ಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ನಾಗಪೂಜೆಯನ್ನು ಮಾಡಲು ಬಯಸಿದ್ದಳು. ಆದ್ದರಿಂದ ಅವಳು ತನ್ನ ಕೇತಕಿ ಹೂವನ್ನು ಪಡೆಯಲು ತನ್ನ ಸೇವಕನನ್ನು ಕೇಳಿಕೊಂಡಳು. ನಾಗಪೂಜೆಯನ್ನು ಮಾಡುವಾಗ ಕೇತಕಿ ಹೂವುಗಳನ್ನು ಬಳಸಲಾಗುತ್ತದೆ. ಅವಳ ಸಹೋದರನು ಅದಕ್ಕೆ ಒಪ್ಪಿ ಕೇತಕಿ ಹೂವನ್ನು ಹುಡುಕುತ್ತಾ ಹೋದನು, ಏಕೆಂದರೆ ಅವನು ಹೂವನ್ನು ಹುಡುಕುವಲ್ಲಿ ನಿರತನಾಗಿದ್ದನು. ಅವನಿಗೆ ಹಾವು ಕಚ್ಚಿತು ಮತ್ತು ಅವನು ಸ್ಥಳದಲ್ಲೇ ಸತ್ತು ಬಿಟ್ಟನು. ತನ್ನ ಸಹೋದರನ ಸಾವಿನ ಬಗ್ಗೆ ತಿಳಿದ ಹುಡುಗಿ ಉಪವಾಸ ಮಾಡಿ ಸರ್ಪದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದಳು. ಶೀಘ್ರದಲ್ಲೇ ನಾಗದೇವತೆಯನ್ನು ಸಮಾಧಾನಪಡಿಸಲಾಗಿತ್ತು ಮತ್ತು ಅವನು ತನ್ನ ಸಹೋದರನನ್ನು ಮತ್ತೆ ಜೀವಂತಗೊಳಿಸಿದನು. ಆದ್ದರಿಂದ ನಾಗರ ಪಂಚಮಿಯ ವಿಶೇಷ ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ಸಹೋದರರ ದೀರ್ಘಾಯುಷ್ಯಕ್ಕಾಗಿಯೂ ಸಹ ನಾಗದೇವತನನ್ನು ಪೂಜಿಸುತ್ತಾರೆ. ಸಮುದ್ರ ಮಂಥನದ ಸಮಯದಲ್ಲಿ ಭಗವಾನ್ ಶಿವ ಮತ್ತು ನಾಗನ ಬಗ್ಗೆ ಒಂದು ಪ್ರಮುಖ ದಂತಕಥೆ ಇದೆ. ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಅಸುರರು ಮತ್ತು ದೇವತೆಗಳು ಇಬ್ಬರೂ ಒಟ್ಟಾಗಿ ಪರ್ವತ ಮಂಥನ ಮಾಡಿದರು. ಈ ಪ್ರಕ್ರಿಯೆಯಲ್ಲಿ ಹಾಲಾಹಲ ಎಂಬ ಭಯಾನಕ ವಿಷವು ಸಾಗರದಿಂದ ಹೊರಬಂದಿತು. ಆ ವಿಷವು ಈ ಗ್ರಹದ ಎಲ್ಲಾ ಜೀವಗಳನ್ನು ಕೊಲ್ಲುವ ಶಕ್ತಿಯನ್ನು ಹೊಂದಿತ್ತು. ಆಗ ಎಲ್ಲಾ ದೇವರುಗಳು ಮತ್ತು ದೇವತೆಗಳು ಸಹಾಯ ಪಡೆಯಲು ಖಚಿತ ದೇವರು ಶಿವನ ಬಳಿಗೆ ಓಡಿ ಹೋದರು. ಪರಮಾತ್ಮ ಮತ್ತು ನಿಸ್ವಾರ್ಥ ದೇವರು ವಿಷವನ್ನು ಸೇವಿಸಿದನು. ಆದರೆ ಅದರ ಕೆಲವು ಹನಿಗಳನ್ನು ಕುಡಿಯುವಾಗ ಅವನ ಹಾವುಗಳು ಸೇವಿಸಿದ ಭೂಮಿಯ ಮೇಲೆ ಬಿದ್ದವು. ಆ ವಿಷವು ಎಷ್ಟು ಮಾರಕವಾಗಿತ್ತೆಂದರೆ ಅದು ಭಗವಾನ್ ಶಿವನ ಗಂಟಲನ್ನು ಸುಡಲು ಪ್ರಾರಂಭಿಸಿತು. ಆದ್ದರಿಂದ ಎಲ್ಲ ದೇವರುಗಳು ಶಿವ ಮತ್ತು ಹಾವುಗಳಿಗೆ ಗಂಗಾಭಿಷೇಕವನ್ನ ಮಾಡಿದರು. ಇದಕ್ಕಾಗಿಯೇ ನಾಗರ ಪಂಚಮಿ ಬಹಳ ಶೌರ್ಯದಿಂದ ಆಚರಿಸಲಾಗುತ್ತದೆ ಮತ್ತು ನಮ್ಮ ಧರ್ಮದ ಶ್ರೀಮಂತ ಇತಿಹಾಸವನ್ನೇ ಪ್ರತಿನಿಧಿಸುತ್ತದೆ. ಆರಂಭದಿಂದಲೂ ಹಿಂದೂ ಸಂಸ್ಕೃತಿಯ ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಸಸ್ಯಗಳು ಮತ್ತು ನೈಸರ್ಗಿಕ ಗಿಡಮೂಲಿಕೆಗಳಿಂದ ಆತ್ಮೀಯ ಬಾಂಧವ್ಯವನ್ನ ಸ್ಥಾಪಿಸಿದೆ. ಅಥವಾ ಪುರುಷ ಮತ್ತು ಪ್ರಕೃತಿಯ ನಡುವಿನ ಸಮತೋಲನವನ್ನು ಹೇಳಿ ಹಿಂದೂ ಧರ್ಮದಲ್ಲಿ ಹಸಿವನ್ನು ಹೆಚ್ಚು ಪೂಜಿಸಲಾಗುತ್ತದೆ ಮತ್ತು ಇದನ್ನು ಹೆಚ್ಚಾಗಿ ಗೋಮಾತೆ ಎಂದು ಕರೆಯುತ್ತಾರೆ. ಹಸುವಿಗೆ ತಾಯಿ ಎಂದು ಬಿರುದನ್ನು ನೀಡಲಾಗಿದೆ ಮತ್ತು ಪೂಜಿಸಲಾಗುತ್ತದೆ. ಅದೇ ರೀತಿ ಶುಭ ಸಂದರ್ಭದಲ್ಲಿ ವಟ ಸಾವಿತ್ರಿ ವಿವಾಹಿತ ಮಹಿಳೆಯರು ಆಲದ ಮರಕ್ಕೆ ಪ್ರಾರ್ಥನೆ ಮತ್ತು ಪೂಜೆಯನ್ನ ಸಲ್ಲಿಸುತ್ತಾರೆ. ಅದೇ ರೀತಿ ಪರಿಸರ ದಿನವಾದ ವನ ಮಹೋತ್ಸವದ ಶುಭ ಸಂದರ್ಭಗಳಲ್ಲಿ ನಾವು ಸಹ ಸಸಿಗಳನ್ನು ನೆಟ್ಟು ನಮ್ಮ ಪರಿಸರವನ್ನು ರಕ್ಷಿಸಲು ಹಾವುಗಳಿಗೂ ದಾರಿ ಮಾಡಿಕೊಡಬೇಕು. ಮಾಲಿನ್ಯಗೊಳಿಸುವುದನ್ನು ತಪ್ಪಿಸಲು ಕ್ರಮಗಳನ್ನು ಕೈಗೊಳ್ಳಬೇಕು. ಸ್ನೇಹಿತರೆ, ಈ ರೀತಿಯಾಗಿ ನಾಗರ ಪಂಚಮಿಯು ಕೇವಲ ಒಂದು ಹಬ್ಬವಾಗದೆ ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಪ್ರಕೃತಿಯ ಮೇಲಿನ ಗೌರವವನ್ನು ಸಾರುವ ಪವಿತ್ರವಾದ ದಿನ. ನಾಗದೇವರನ್ನು ಭಕ್ತಿಯಿಂದ ಸ್ಮರಿಸಿ ಶ್ರದ್ಧೆಯಿಂದ ಪೂಜಿಸುವ ಮೂಲಕ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ಈ ನಾಗರ ಪಂಚಮಿಯ ಶುಭ ಸಂದರ್ಭದಲ್ಲಿ ನಾಗದೇವರ ಅನುಗ್ರಹವು ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಮೇಲೂ ಇರಲಿ. ನಿಮ್ಮ ಮನೆಯಲ್ಲಿ ಸದಾ ಆರೋಗ್ಯ, ಸಂತೋಷ, ಐಶ್ವರ್ಯ ಮತ್ತು ಶಾಂತಿ ತುಂಬಿರಲಿ ಎಂದು ನಾಗದೇವರಲ್ಲಿ ಪ್ರಾರ್ಥಿಸೋಣ. ಓಂ ನಾಗದೇವಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಇಂತಹ ಮತ್ತಷ್ಟು ಭಕ್ತಿಯ ಮಾಹಿತಿಗಾಗಿ ನಮ್ಮೊಂದಿಗೆ ಸದಾ ಇರಿ. ನಾಗದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಶುಭವಾಗಲಿ, ಮಂಗಳವಾಗಲಿ. ಓಂ ನಾಗದೇವಾಯ ನಮಃ.